ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಸೊಪ್ಪನ್ನು ಒಂದು 2-3 ಸರಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಅದರಲ್ಲಿ ಕಾಳನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕಾಳಲ್ಲೂ ಒಂದೊಂದು ಹುಳಗಳಿರ್ತವೆ, ವಾಶ್ ಮಾಡಿದಾಗ ಆವಾಗ ತೇಲ್ ಬರ್ತವೆ. ಸೊ ಒಂದು 2-3 ಸರಿ ಕಾಳನ್ನ ವಾಶ್ ಮಾಡ್ಕೋಬೇಕು. ಕಾಳನ್ನ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ, ನೀವು ತಡ್ನಿಕಾಳು ಇಲ್ಲ ಅಂದರೆ ಅವರೆಕಾಳು ಮತ್ತು ಅದೇನು ಹುಳ್ಳಿಕಾಳನ್ನ ಮೊಳಕೆ ಕಟ್ಸಿರ್ತಾರಲ್ವ, ಸೊ ಆ ಕಾಳನ್ನು ಹಾಕ್ಕೊಂಡು ಸೊಪ್ಪಿನ ಸಾಂಬಾರು ಮಾಡ್ಕೋಬೋದು. ಅದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ನಿನ್ನೆ ಅಮ್ಮ ನನಗೆ ಕೊಟ್ಟಿದ್ದರು ತಡ್ನಿಕಾಳು. ನಾನು ನಿನ್ನೆನೇ ಬಿಡಿಸಿ ಕೇರಿ ನೀಟಾಗಿ ಹುಳ ಎಲ್ಲ ಇದ್ದು ಅದನ್ನೆಲ್ಲ ತೆಗೆದು ಆರಿಸಿಟ್ಕೊಂಡಿದ್ದೆ. ಅದಕ್ಕೆ ನಾನು ತಡ್ನಿಕಾಳು ಯೂಸ್ ಮಾಡ್ತಿದ್ದೀನಿ. ಕಾಳನ್ನ ಒಗ್ಗರಣೆ ಮಾಡ್ಬೋದಲ್ವ, ತಿಂತಾರೆ ಅಂತ. ಸೊ 2 ಸರಿ ವಾಶ್ ಮಾಡಿಕೊಂಡೆ ನಾನು ಕಾಳನ್ನು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದಿರೋ ಸೊಪ್ಪನ್ನು ತಗೊಂಡು ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣದಾಗಿ. ಕುಕ್ಕರ್ಗೆ ಹಾಕ್ಬೇಕಲ್ವ, ಸೊ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಸೇರಿಸ್ಬೋದು. ಕಟ್ ಮಾಡಿರೋ ಸೊಪ್ಪನ್ನು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಆ ಕಾಳುಗಳಿಗೆ ನೀರು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ, ಸೊಪ್ಪು ಹಾಕಿ, ಕಾಳು ಹಾಕಿ, ನೆಕ್ಸ್ಟ್ ಅದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಬೇಕು. ಯಾಕಂದರೆ ಅದರೊಳಗೆ ಟೊಮೊಟೊ ಒಳಗಡೆ ವೈಟ್ ಹುಳ ಇರುತ್ತೆ, ಅದು ಕಾಣಿಸೋದಿಲ್ಲ. ಸೊ ಅದಕ್ಕೆ ಕಟ್ ಮಾಡಿ ಒಂದು ಸರಿ ನೋಡಿಬಿಟ್ಟು ಹಾಕೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೆಲವ್ರು ಹಂಗಂಗೆ ಹಾಕ್ತಾರೆ, ಬಟ್ ಅದರೊಳಗಡೆ ಹುಳ ಇರುತ್ತೆ ಒಂದೊಂದು. ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಪೀಸ್ ಮಾಡಿ ಹಾಕ್ತಿದ್ದೀನಿ. ನೋಡಿ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮೆಣಸಿಕಾಯಿನ ಆ ಕುಕ್ಕರ್ ಒಳಗೆ ಹಾಕಿ ಬೇಯಿಸ್ಕೋಬೋದು. ನೆಕ್ಸ್ಟ್ ಇನ್ನು ಕೆಲವ್ರು ಹೆಂಗೆ ಮಾಡ್ತಾರೆ ಅಂದರೆ ಅದನ್ನು ಹುರ್ಕೋತಾರೆ. ಮೆಣಸಿಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಇದರಲ್ಲಿ ಬಾಣಲಿಲೋ ಅಥವಾ ಒಲೆ, ಆ ಕಾಲದಲ್ಲೆಲ್ಲ ಒಲೆ ಇತ್ತಲ್ವ, ಸೊ ಆಗ ಕೆಂಡದೊಳಗಡೆ ಹಾಕಿ ಬೇಯಿಸ್ಕೊಳ್ಳೋರು, ಅದನ್ನು ಸುಟ್ಕೊಳ್ಳೋರು. ನಾನಿವಾಗ ನನಗೆ ಎಷ್ಟು ಬೇಕಷ್ಟು ಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಗ್ಯಾಸ್ ಹಚ್ಚಿ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಅದು 2 ವಿಷಲ್ ಬರಬೇಕು. 2 ವಿಷಲ್ ಬರೋ ಗಂಟ ವೆಯ್ಟ್ ಮಾಡೋಣ. ವಿಷಲ್ ಬಂದಿದೆ, ಇವಾಗ ಬಿಟ್ಟಿದೆ ವಿಷಲ್ ಕೂಡ. ಇವಾಗ ಅದನ್ನು ನಾನು ಸೋಸ್ಕೋತಾ ಇದ್ದೀನಿ. ಕಾಳನ್ನು ಫಸ್ಟ್ ಸೊಪ್ಪುಗಳನ್ನ ತೆಕ್ಕೋತೀನಿ ರುಬ್ಕೊಳ್ಳೋಕ್ಕೆ. ಎಷ್ಟು ಬೇಕಷ್ಟು ಸೊಪ್ಪು, ಮೆಣಸಿಕಾಯಿ ಮತ್ತು ಟೊಮೊಟೊ ಹಾಕಿದ್ವಿ ಅಲ್ವಾ, ಅದನ್ನು ತಕ್ಕೋತಿದ್ದೀನಿ ನಾನು ರುಬ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಆ ಕಾಳನ್ನು ಅಲ್ಲೇ ಬಿಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಆರಕ್ಕಿಡಬೇಕು, ಸುಡ್ತಾ ಇದೆ ಅಲ್ವಾ, ಅದಕ್ಕೆ ಆರಕ್ಕಿಡಬೇಕು. ನಾನು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಆಲ್ರೆಡಿ ಇದು ಬಾಣಲಿನಲ್ಲಿ ಹುರ್ಕೊಂಡು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಸೊಪ್ಪು ಮತ್ತು ಟೊಮೊಟೊ, ಮೆಣಸಿಕಾಯಿನ ಹಾಕ್ಕೊಂಡು ಈಗ ರುಬ್ಕೋತೀನಿ. ಕಾಳನ್ನ ಈಗ ಸೋಸೋಕ್ಕಿಡ್ತಾ ಇದ್ದೀನಿ. ನೀರೆಲ್ಲ ಕೆಳಗಡೆ ಸೋರ್ಕೊಳ್ಳುತ್ತೆ, ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ತೀವಿ. ಅದನ್ನು ಸಪ್ಪೆ ರಸ ಅಂತ ಹೇಳ್ತಾರೆ. ಆ ಥರ ಅದು ಇದೇನೋ ಗುಡ್ಗಾರ ಟೈಪ್ ಏನೋ ಮಾಡ್ಕೊಂಡು ಅದನ್ನು ಸಪ್ಪೆ ರಸಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಬಟ್ ನಾನೀಗ ಸೊಪ್ಪಿನ ಸಾಂಬಾರು ಮಾಡ್ತಾ ಇರೋದ್ರಿಂದ ಈಗ ರುಬ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿ ಸುಟ್ಕೊಂಡಿದ್ದೀನಿ ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಜೀರಿಗೆ ಹಾಕೋಬೇಕು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಾಳು, ಟೊಮೊಟೊ, ಮೆಣಸಿಕಾಯಿ ಇಷ್ಟನ್ನು ಹಾಕ್ಕೊಂಡು, ಖಾರ ಪುಡಿ, ಸಾಂಬಾರು ಪುಡಿ ಏನೂ ಹಾಕಬಾರ್ದು. ನೆಕ್ಸ್ಟ್ ಕಾಯಿ ಹಾಕ್ಕೊಂಡು ರುಬ್ಕೋಬೇಕು. ಸಣ್ಣ ಆಗೋ ಗಂಟ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕಿ ಸಣ್ಣ ಆಗೋ ತನಕ ರುಬ್ಕೋಬೇಕು. ರುಬ್ಕೊಂಡು ಬಂದೆ ನೋಡಿ, ಸಣ್ಣ ಆಗಿದೆ. ನೆಕ್ಸ್ಟ್ ನಾನು ಕಾಳು ಒಗ್ಗರಣೆ ಮಾಡಲಿಕ್ಕೆ ಒಂದು ಈರುಳ್ಳಿ ತೊಗೋತಾ ಇದ್ದೀನಿ. ಒಂದು ದಪ್ಪದ ಈರುಳ್ಳಿ ತೊಗೊಂಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ, ಸಿಪ್ಪೆ ತೆಗೆದು.
ಕಾಳನ್ನ ಒಗ್ಗರಣೆ ಮಾಡೋದಕ್ಕೆ ಈರುಳ್ಳಿ, ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಾಳನ್ನ ಒಗ್ಗರಣೆ ಮಾಡ್ಕೋಬೇಕು. ನಾನು ಸಾಂಬಾರು ಮಾಡ್ತೀನಲ್ವ ಅದೇ ತಪ್ಪಲಿ ಇಡ್ತಾಯಿದ್ದೀನಿ ಕಾಳು ಒಗ್ಗರಣೆಗೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ ಎಲ್ಲ ಇದಾದಮೇಲೆ ಸ್ವಲ್ಪ ಖಾರ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕಾಳನ್ನು ಹಾಕ್ಬಿಟ್ಟು ಕಾಳನ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು, ಕಾಳ್ದು ಗೊಜ್ಜು ರೆಡಿ ಆಗುತ್ತೆ. ನೆಕ್ಸ್ಟ್ ಅದನ್ನು ಆ ತಪ್ಪಲಿಯಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಬೇರೆ ಇವಾಗ ಕಾಳು ಬಸ್ತೀವಿ ಅಲ್ವಾ, ಅದೇ ಇದಕ್ಕೆ ನಾನು ಅದನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಅದೇ ತಪ್ಪಲಿನಲ್ಲಿ ಸಾಂಬಾರು ಮಾಡ್ತೀನಿ. ನಾನು ಕಾಳನ್ನ ಬೇರೆ ಬಟ್ಲಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಅದೇ ತಪ್ಪಲಿನ ಒಲೆ ಮೇಲೆ ಇಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಮೇಲೆ ಸೊಪ್ಪಿನ ಸಾಂಬಾರಿಗೆ ಮೇಯ್ನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕ್ತಾರೆ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಹಾಕಿ ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎರಡನ್ನೂ ಹಾಕಿ ನೆಕ್ಸ್ಟ್ ಅದೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ. ಬೆಳ್ಳುಳ್ಳಿ ಸ್ಮೆಲ್ ಬಂದಾಗ ರುಬ್ಬಿರೋ ಅಂಥ ಇದನ್ನ ಸೊಪ್ಪನ್ನ ಹಾಕ್ಬಿಟ್ಟು, ಈಗ ಸಪ್ಪೆ ರಸ ಅಂತ ಹೇಳಿದ್ನೆ ಅಲ್ವಾ, ಅದು ಇಟ್ಟಿದ್ನಲ್ಲ ಆ ನೀರನ್ನು ಹಾಕ್ಬೇಕಾಗುತ್ತೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಹಾಕಿದ್ರೆ ಸಪ್ಪೆ ರಸ ಎಲ್ಲ ಹಾಕ್ಬೋದು. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕು ಸಾಂಬಾರು ಆ ಕನ್ಸಿಸ್ಟೆನ್ಸಿ ಮೇಲೆ ನೀವು ನೀರನ್ನು ಹಾಕೋಬೋದು. ನಾನಿಲ್ಲಿ ಅದೇ ಸಾಕಾಯಿತು. ನೆಕ್ಸ್ಟ್ ಮಳ್ಳುತ್ತಲ್ವ, ಅವಾಗ ಸ್ವಲ್ಪ ಹಾಲು ಹಾಕಿದರೆ ಸೊಪ್ಪಿನ ಸಾಂಬಾರಿಗೆ ಇನ್ನೂ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಹಾಲು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಳ್ಸಿದ್ರೆ, ಸ್ವಲ್ಪ ಹೊತ್ತು ಮಳ್ಸಿದ್ರೆ ಚೆನ್ನಾಗಿ ಮಳ್ಳದ್ಮೇಲೆ ಸಾಂಬಾರು ರೆಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಸೊಪ್ಪಿನ ಸಾಂಬಾರು ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೂ ಇಷ್ಟ ಆದರೆ ಸಾಂಬಾರು ಹೇಗಿತ್ತು ಅಂತ ಬಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.